ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕಲ್ಟ್ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ. ಸಿನಿಮಾ ನೋಡೋಕ್ಕೂ ಮುನ್ನ ಈ ಟ್ರೈಲರ್ನಲ್ಲಿ ನಮಗೆ ಏನೆಲ್ಲ ಸಿಕ್ಕಿದೆ, ಕತೆ ಏನಾಗಿರ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಟ್ರೈಲರ್ ಶುರುವಾದ ಕೂಡಲೇ ನಮಗೆ ಕಾಣೋದು ನಟ ಝೈದ್ ಖಾನ್. ಇವರು ಈ ಸಿನಿಮಾದಲ್ಲಿ ಮಾಧವ ಅನ್ನೋ ಪಾತ್ರ ಮಾಡಿದ್ದಾರೆ. ಈ ಪಾತ್ರದಲ್ಲಿ ನಮಗೆ ಎರಡು ದೊಡ್ಡ ಬದಲಾವಣೆಗಳು ಕಾಣುತ್ತೆ. ಮೊದಲನೇದಾಗಿ ಪ್ರೀತಿಯಲ್ಲಿ ಇರೋ ಒಬ್ಬ ಹುಡುಗ, ತುಂಬಾ ಲವಲವಿಕೆಯಿಂದ ಇರೋ ಮಾಧವ. ಎರಡನೇದಾಗಿ ಅದೇ ಪ್ರೀತಿಯಲ್ಲಿ ಮೋಸ ಹೋದಾಗ ಅಥವಾ ಪ್ರೀತಿಯನ್ನ ಕಳೆದುಕೊಂಡಾಗ ಒಬ್ಬ ಯುವಕ ಹೇಗೆ ಬದಲಾಗ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಮಾಧವ ಪ್ರೀತಿ ಸಿಗ್ಲಿಲ್ಲ ಅಂತ ಪೂರ್ತಿಯಾಗಿ ಕುಡಿತಕ್ಕೆ ದಾಸನಾಗ್ಬಿಡ್ತಾನೆ. ಈ ಭಗ್ನ ಪ್ರೇಮಿಯ ಲುಕ್ ಝೈದ್ ಖಾನ್ ಅವರಿಗೆ ತುಂಬಾ ಚೆನ್ನಾಗಿ ಒಪ್ಪಿದೆ. ಅವರ ಆಕ್ಷನ್ ಮತ್ತು ಎಮೋಷನಲ್ ಸೀನ್ಗಳು ಟ್ರೈಲರ್ನ ಹೈಲೈಟ್ ಅಂತಾಲೇ ಹೇಳ್ಬಹುದು. ಇನ್ನು ಸಿನಿಮಾದ ನಾಯಕಿ ಮಲೈಕಾ ವಸುಪಾಲ್, ಇವರು ಗೀತಾ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ನಲ್ಲಿ ಇವರ ದೃಶ್ಯಗಳು ಕಡಿಮೆ ಇದ್ರೂ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಮಾಧವ ಮತ್ತು ಗೀತಾ ಅವರ ನಡುವಿನ ಪ್ರೀತಿ ಎಷ್ಟೊಂದು ಗಾಢವಾಗಿತ್ತು ಅನ್ನೋದನ್ನ ಕೆಲವೇ ದೃಶ್ಯಗಳಲ್ಲಿ ತೋರಿಸಿದ್ದಾರೆ. ಗೀತಾ ಮತ್ತು ಮಾಧವ ಯಾಕೆ ದೂರ ಆಗ್ತಾರೆ, ಅದೇ ಈ ಸಿನಿಮಾದ ದೊಡ್ಡ ಟ್ವಿಸ್ಟ್ ಆಗಿರಲಿದೆ. ಸಿನಿಮಾದ ಮೇನ್ ಅಟ್ರಾಕ್ಷನ್ ಡಿಂಪಲ್ ಕ್ವೀನ್ ರಚಿತಾರಾಮ್. ಅವರದು ಈ ಸಿನಿಮಾದಲ್ಲಿ ತುಂಬಾ ಮುಖ್ಯವಾದ ಪಾತ್ರ ಅನಿಸುತ್ತೆ. ಅವರ ಪಾತ್ರದಲ್ಲಿ ಒಂದು ಕಡೆ ಬೋಲ್ಡ್ನೆಸ್ ಇದ್ರೆ ಮತ್ತೊಂದು ಕಡೆ ಪ್ರಬುದ್ಧತೆ ಇದೆ. ಮಾಧವ ಕುಡಿತಕ್ಕೆ ದಾಸನಾಡಿ ಕಷ್ಟದಲ್ಲಿದ್ದಾಗ ಅವನನ್ನ ಹುಡುಕಿಕೊಂಡು ರಚಿತಾರಾಮ್ ಬರೋದು ಯಾಕೆ, ಅವರು ಮಾಧವನ ಜೀವನವನ್ನ ಹೇಗೆ ಬದಲಾಯಿಸ್ತಾರೆ ಅನ್ನೋದು ಕಥೆಯ ಮೇಲೆ ಕುತೂಹಲ ಮೂಡಿಸಿದೆ. ಈ ಸಿನಿಮಾ ಕೇವಲ ಲವ್ ಸ್ಟೋರಿ ಮಾತ್ರವಲ್ಲ, ಇದರಲ್ಲಿ ಒಂದು ಫ್ಯಾಮಿಲಿ ಎಮೋಷನ್ ಕೂಡ ಇದೆ. ಒಬ್ಬ ಯುವಕ ಪ್ರೀತಿಯಲ್ಲಿ ಸೋತು ದಾರಿ ತಪ್ಪಿದಾಗ ಅವನ ತಂದೆ ತಾಯಿ ಎಷ್ಟು ನೋವು ಅನುಭವಿಸ್ತಾರೆ ಅನ್ನೋದನ್ನ ಟ್ರೈಲರ್ನಲ್ಲಿ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಅಚ್ಯುತ್ ಕುಮಾರ್ ಮತ್ತು ರಂಗಾಯಣ ರಘು ಅಂತಹ ನಟರು ಇರೋದ್ರಿಂದ ಈ ಸೀನ್ಗಳು ನಮಗೆ ತುಂಬಾ ಹತ್ತಿರ ಅನಿಸುತ್ತೆ. ಸಿನಿಮಾದ ಮೇಕಿಂಗ್ ಬಗ್ಗೆ ಹೇಳಲೇಬೇಕು. ಅನಿಲ್ ಕುಮಾರ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಟ್ರೈಲರ್ಗೆ ಜೀವ ತುಂಬಿದೆ. ಮುಖ್ಯವಾಗಿ ಟ್ರೈಲರ್ನಲ್ಲಿ ಬರೋ ಆಕ್ಷನ್ ಸೀನ್ಗಳು ತುಂಬಾ ನ್ಯಾಚುರಲ್ ಆಗಿ ಮತ್ತು ಕ್ವಾಲಿಟಿಯಾಗಿ ಬಂದಿದೆ. ಪ್ರತಿಯೊಂದು ಫ್ರೇಮ್ ಕೂಡ ರಿಚ್ ಆಗಿ ಕಾಣ್ತಿದೆ. ಕಲ್ಟ್ ಸಿನಿಮಾದಲ್ಲಿ ಪ್ರೀತಿ ಇದೆ, ಆಕ್ಷನ್ ಇದೆ, ಜೊತೆಗೆ ಲವ್ ಫೇಲ್ಯೂರ್ ಆದವರ ನೋವು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಯಲ್ಲಿ ಸೋತ ಮೇಲೆ ಮತ್ತೆ ಬದುಕು ಹೇಗೆ ಶುರುವಾಗತ್ತೆ ಅನ್ನೋ ಆಶಾವಾದ ಕೂಡ ಸಿನಿಮಾದಲ್ಲಿ ಇರುವಂತೆ ಕಾಣ್ತಿದೆ. ಜಾನ್ವರಿ 23ಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನೀವು ಈ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ? ನಿಮಗೆ ಟ್ರೈಲರ್ನಲ್ಲಿ ಯಾರ ಪಾತ್ರ ಅತಿ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ತರಹದ ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.